ಪ್ರಿಯ ವೀಕ್ಷಕರೇ ನಮಸ್ಕಾರ. ರಾಷ್ಟ್ರಶಕ್ತಿ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಇವತ್ತಿನ ಸಂದರ್ಶನದಲ್ಲಿ ನಮ್ಮೊಂದಿಗಿದ್ದಾರೆ ಎ.ಕೆ. ನಾಗೇಂದ್ರಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಭದ್ರಾವತಿ. ನಮಸ್ತೆ. ವಿಶೇಷ ಸಂದರ್ಶನಕ್ಕೆ ತಮಗೆ ಸ್ವಾಗತ ಸರ್. ಇವತ್ತು ಏನು ಈ ಬಾರಿಯ 2023-24ನೇ ಸಾಲಿನ SSLC ಫಲಿತಾಂಶದ ಒಂದು ವಿಶ್ಲೇಷಣೆಯನ್ನು ಕುರಿತಂತೆ ತಾವೇನು ಒಂದು ಸಂದರ್ಶನವನ್ನು ತಾವು ಮಾಡಲಿಕ್ಕೆ ಬಂದಿದ್ದೀರಿ. ನಾನು ತಮಗೆ ನಮ್ಮ ಇಲಾಖೆ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾಗತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಸರ್, ಈ ಬಾರಿಯ SSLCಯ ಬಗ್ಗೆ ತಾವು ಹೇಳೋದಾದರೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಳೆದ 23-24ನೇ ಸಾಲಿನ SSLC ಫಲಿತಾಂಶ ನಮಗೆ ತುಂಬ ಖುಷಿ ಕೊಟ್ಟಿದೆ. ಎರಡು ಕಾರಣಕ್ಕಾಗಿ ತುಂಬ ಖುಷಿ ಕೊಟ್ಟಿದೆ. ಒಂದು, ನಮ್ಮ ಜಿಲ್ಲೆ ಈ ಬಾರಿ ರಾಜ್ಯದಲ್ಲೇ 3ನೇ ಸ್ಥಾನದಲ್ಲಿ ಫಲಿತಾಂಶವನ್ನು ಅತಿ ಹೆಚ್ಚು ಪಡೆಯೋದ್ರ ಮೂಲಕ 3ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ತಮ್ಮೆಲ್ಲ ಗೊತ್ತಿದೆ, ಉಡುಪಿ, 2ನೇ ಸ್ಥಾನ ದಕ್ಷಿಣ ಕನ್ನಡ, 3ನೇ ಸ್ಥಾನ ಶಿವಮೊಗ್ಗ. ನಿಜವಾದ ಫಲಿತಾಂಶ ನಮ್ಮ ಜಿಲ್ಲೆಗೆ ಇವತ್ತು ಸಿಕ್ಕಿದೆ. ನಮ್ಮ ಜಿಲ್ಲಾ ಫಲಿತಾಂಶಕ್ಕೆ ನಮ್ಮ ಎಲ್ಲ 7 ತಾಲೂಕಿನ ಏನು ಫಲಿತಾಂಶದ ಒಂದು ಪ್ರಗತಿ ಇದೆ ಅದು ಕಾರಣ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನಮ್ಮ ತಾಲೂಕನ್ನೇ ತೆಗೆದುಕೊಂಡ್ರೆ ಉದಾಹರಣೆಗೆ ಕಳೆದ ಬಾರಿಗಿಂತ ಈ ಬಾರಿ 13% ಫಲಿತಾಂಶ ಹೆಚ್ಚಳವಾಗಿದೆ. ಹಾಗಾಗಿ ಎಲ್ಲ ತಾಲೂಕುಗಳಲ್ಲಿ, ನಮ್ಮ ಜಿಲ್ಲೆಯ 7 ತಾಲೂಕುಗಳಲ್ಲಿ ಕನಿಷ್ಠ 10ರಿಂದ 15% ಫಲಿತಾಂಶ ಹೆಚ್ಚಳ ಆಗಿದೆ. ಹಾಗಾಗಿ ಇವತ್ತು ಜಿಲ್ಲಾ ಫಲಿತಾಂಶ ಒಂದು ಉತ್ತಮ ಸ್ಥಿತಿಯಲ್ಲಿರಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಸರ್, ಈಗ ಈ SSLC ಪರೀಕ್ಷೆ ಬರೋಕ್ಕೂ ಮುಂಚೆ ಮಕ್ಕಳಿಗೆ ಯಾವ ರೀತಿಯ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ರಿ? ಕಳೆದ ಬಾರಿ ನಾವು SSLC ಪರೀಕ್ಷೆಯ ಫಲಿತಾಂಶ ಸುಧಾರಣೆಗಾಗಿ ಸಾಕಷ್ಟು ಒಂದು ಕ್ರಿಯಾತ್ಮಕ ಇರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ಕೊಂಡಿದ್ವಿ ನಾವು. ಮೊಟ್ಟ ಮೊದಲು ಏನಂತಂದರೆ, ಪ್ರತಿ ಶಾಲೆಯಲ್ಲೂ ಆಯಾ ಶಾಲೆಯಲ್ಲಿರ್ತಕ್ಕಂಥ ವಿಷಯವಾರು ಶಿಕ್ಷಕರು ತಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೋಬೇಕು. ಆ ಎಲ್ಲ ಕ್ರಿಯೋಜನೆಯನ್ನು, ಶಿಕ್ಷಕರ ಕ್ರಿಯೋಜನೆಯನ್ನು ಕನ್ಸಲ್ಟೇಷನ್ ಮಾಡಿ ಶಾಲೆಯ ಮುಖ್ಯ ಶಿಕ್ಷಕರು ಶಾಲಾ ಒಂದು ಮಟ್ಟದ ಕ್ರಿಯಾ ಯೋಜನೆಯನ್ನು ಮಾಡಿಕೊಳ್ಬೇಕು. ಅದನ್ನು ಅನುಸರಣೆ ಮಾಡಬೇಕು ಅಂತಕ್ಕಂಥ ನಿರ್ದೇಶನವನ್ನು ನಾವು ಕಳೆದ ವರ್ಷ ಪ್ರಾರಂಭದಲ್ಲೇ ಮಾಹಿತಿಯನ್ನು ಕೊಟ್ಟಿದ್ವಿ. ಎಲ್ಲ ಮುಖ್ಯ ಶಿಕ್ಷಕರ ಸಭೆ ಕರೆದು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ವಿ. ಅದರಂತೆ ಎಲ್ಲ ಶಾಲೆಗಳಲ್ಲೂ ಕೂಡ 90 ಪ್ರೌಢಶಾಲೆಯಲ್ಲೂ ಕೂಡ ಈ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ನಮಗೆ ತುಂಬ ಗೌರವ ಅಂತೇಳಿ ನಾನು ಭಾವಿಸ್ತೇನೆ, ಹೆಮ್ಮೆ ಕೂಡ ಆಗಿದೆ. ಸೊ ಇಷ್ಟೆಲ್ಲ ಪ್ರಯತ್ನಗಳ ಜೊತೆಗೆ ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ಇವತ್ತು ಎಲ್ಲ ವಿಷಯವಾರು ಶಿಕ್ಷಕರ ವೇದಿಕೆಗಳಿದೆ. ಆ ವಿಷಯ ಶಿಕ್ಷಕರ ವೇದಿಕೆಗಳಲ್ಲೂ ಕೂಡ ನಾವು ಫಲಿತಾಂಶ ಸುಧಾರಣೆಗಾಗಿ ಚರ್ಚೆ ಆಗಿದೆ, ಸಂವಾದ ಆಗಿದೆ. ಅದರ ನಂತರದಲ್ಲಿ ನಾವು ತಾಲೂಕು ಮಟ್ಟದಲ್ಲಿ 3 ಕಡೆಗಳಲ್ಲಿ ನುರಿತ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಕಾರ್ಯಾಗಾರಗಳನ್ನು ಕೂಡ ನಾವು ಮಾಡಿದ್ದೀವಿ. ಉದಾಹರಣೆಗೆ ನಮ್ಮ ಸತ್ಯಸಾಯಿ ಸ್ಕೂಲ್ನಲ್ಲಿ ಮಂಗಳೂರಿನವ್ರನ್ನ ಕರೆಸಿ ಸಂಪನ್ಮೂಲ ವ್ಯಕ್ತಿಗಳನ್ನು ಅಲ್ಲಿ ಸುಮಾರು 800ರಿಂದ 900 ಮಕ್ಕಳು ಪಾಲ್ಗೊಳ್ಳುವಂಥ ರೀತಿಯಲ್ಲಿ ಅಲ್ಲಿ ಕಾರ್ಯಾಗಾರವನ್ನು ಏರ್ಪಡಿಸಿ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಕ್ಕಳಿಗೆ ಕೊಡಿಸಿದ್ದೀವಿ. ಅದೇ ರೀತಿ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಹೊಸಮನೆಯಲ್ಲಿ ಅಲ್ಲಿಯೂ ಸಹ ಸುಮಾರು 700ರಿಂದ 800 ಮಕ್ಕಳು ಅಲ್ಲಿ ಸೇರುವಂಥ ಒಂದು ಅವಕಾಶವನ್ನು ಆ ಶಾಲೆಯವರು ಮಾಡಿಕೊಟ್ಟಿದ್ರು. ಅಲ್ಲಿ ದಾವಣಗೆರೆಯಿಂದ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ಬಂದುಬಿಟ್ಟು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಾಗಾರವನ್ನು ಮಾಡಿಕೊಟ್ರು. ಅದಲ್ಲದೆ ಹೊಳೆಹೊನ್ನೂರು ಭಾಗದಲ್ಲಿ ನಾವು ಗ್ರಾಮಾಂತರ ಶಿವಮೊಗ್ಗ ಗ್ರಾಮಾಂತರ ಒಂದು ಕ್ಷೇತ್ರ ಇದೆ, ಆ ಭಾಗದಲ್ಲಿ ಹೊಳೆಹೊನ್ನೂರಲ್ಲೂ ಕೂಡ ನಾವು ಇಂಥದ್ದೇ ಒಂದು ಕಾರ್ಯಕ್ರಮವನ್ನು ರಾಣೆಬೆನ್ನೂರಿನವ್ರನ್ನ ಕರೆಸಿ ತುಂಬ ಅತ್ಯುತ್ತಮವಾಗಿ ಕಾರ್ಯಾಗಾರವನ್ನು ನಾವು ಪರೀಕ್ಷೆನ ಎದುರಿಸೋದು ಹೇಗೆ, ಆ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆಯೋದು ಹೇಗೆ ಮತ್ತು ಮಕ್ಕಳಲ್ಲಿ ಆತ್ಮವಿಶ್ವಾಸನ ತುಂಬೋದು ಹೇಗೆ ಅನ್ನೋದನ್ನು ನಾವು ಮಕ್ಕಳಿಗೆ ಕಾರ್ಯಾಗಾರವನ್ನು ನಡೆಸ್ಕೊಟ್ಟಿವಿ. ಇದೆಲ್ಲದರ ಪರಿಣಾಮವಾಗಿ ಮತ್ತು ಶಿಕ್ಷಕರು ಕೂಡ ವಿಶೇಷ ತರಗತಿಗಳನ್ನು ತೆಗೆದುಕೊಂಡಾರೆ ಎಲ್ಲ ಶಾಲೆಗಳಲ್ಲಿ. ಸಂಜೆ ಕೆಲವು ಶಾಲೆಗಳಲ್ಲಿ 8 ಗಂಟೆ ತನಕ ಮಕ್ಕಳಿಗೆ ಕೂರಿಸ್ಕೊಂಡು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮನೆ ಭೇಟಿಗಳನ್ನು ಮಾಡಿದ್ದಾರೆ, ಪೋಷಕರ ಸಭೆಗಳನ್ನು ಕರೆದಿದ್ದಾರೆ. ಅಂದರೆ ಕ್ರಿಯಾ ಯೋಜನೆಯಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸ್ಕೊಂಡಿದ್ರು ಅವೆಲ್ಲವೂ ಕೂಡ ಅನುಷ್ಠಾನಗೊಳಿಸುವ ದಿಕ್ಕಿನಲ್ಲಿ ನಮ್ಮ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಪ್ರಯತ್ನವನ್ನು ಖಂಡಿತ ಮಾಡಿದ್ದಾರೆ. ಆ ಬಗ್ಗೆ ನಮಗೆ ತುಂಬ ವಿಶ್ವಾಸ ಇದೆ. ಇದೆಲ್ಲದರ ಪರಿಣಾಮವಾಗಿಯೇ ನಮ್ಮದು 2023-24ರಲ್ಲಿ 76% ಏನು SSLC ಫಲಿತಾಂಶ ಇತ್ತು, ಈ ಬಾರಿ 88.99 ಫಲಿತಾಂಶ ನಮ್ಮ ತಾಲೂಕಿಗೆ ಲಭಿಸಿದೆ. ಅತ್ಯಂತ ಸಂತೋಷದ ಸಂಗತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. 13% ಫಲಿತಾಂಶ ಹೆಚ್ಚಳ ಆಗಿದೆ. ಕಳೆದ ಬಾರಿಗೂ ಈ ಬಾರಿಗೂ ಎಷ್ಟು ಪರ್ಸೆಂಟೇಜ್? ಹೌದು, ಕಳೆದ ಬಾರಿಗೂ ಮತ್ತು ಈ ಬಾರಿಗೂ 13% ಫಲಿತಾಂಶ
ಹೆಚ್ಚಳ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಆದರೆ ಒಂದು ನಮಗೆ ಅಸಮಾಧಾನ ಕೂಡ ಇದೆ ನಮಗೆ. ಏನು ಅಸಮಾಧಾನ ಅಂತಂದರೆ, ಕಳೆದ ಬಾರಿ ನಾವು ಜಿಲ್ಲೆಯಲ್ಲಿ 7ನೇ ಸ್ಥಾನದಲ್ಲಿದ್ದೀವಿ. ಈ ಬಾರಿ ಕೂಡ ನಾವು 13% ಫಲಿತಾಂಶ ಹೆಚ್ಚಳ ಆದರೂ ಸಹ ಪುನಃ ನಾವು 7ನೇ ಸ್ಥಾನದಲ್ಲೇ ಉಳಿದ್ವಲ್ಲ ಅಂತಕ್ಕಂಥ ಒಂದು ನಮಗೆ ನೋವಿದೆ. ಆ ನೋವಿಗೆ ನಾವು ಈ ಬಾರಿ ಖಂಡಿತ ಒಂದು ಪರಿಹಾರವನ್ನು ಕಂಡುಕೋಬೇಕು ಅಂತೇಳಿ ನಾವು ಈಗಾಗಲೇ ತೀರ್ಮಾನಿಸಿದ್ದೇವೆ. ಈಗಾಗಲೇ ನಾವು ಫಲಿತಾಂಶ ಬಂದ ಮಾರನೇ ದಿನವೇ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಎಲ್ಲಿ ಫಲಿತಾಂಶಕ್ಕೆ ಹಿನ್ನಡೆ ಆಯಿತು ಅನ್ನೋದನ್ನು ನಾವೆಲ್ಲ ಅಲ್ಲಿ ಚಿಂತನ ಮಂಥನ ಮಾಡಿದ್ದೇವೆ. ಸುಧಾರಣೆ ಮಾಡಲಿಕ್ಕೆ ನಾವು ಈ ಬಾರಿ ಖಂಡಿತ ಇನ್ನಷ್ಟು ಕ್ರಿಯಾತ್ಮಕವಾಗಿರ್ತಕ್ಕಂಥ ಕಾರ್ಯತಂತ್ರವನ್ನು ರೂಪಿಸ್ಕೊಳ್ತೀವಿ. ಕೇವಲ ಒಂದು ಕ್ರಿಯಾಯೋಜನೆಯನ್ನು ನಾವು ರೂಪಿಸಿ ಇಟ್ಕೊಂಡ್ರೆ ಸಾಲದು, ಅದು ಅನುಷ್ಠಾನಗೊಳ್ಳಬೇಕು. ಅಂಥ ಒಂದು ಕ್ರಿಯಾತ್ಮಕವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕ್ರಿಯಾಯೋಜನೆಯನ್ನು ರೂಪಿಸಿಕೊಂಡು ನಾವೆಲ್ಲರೂ ಕೂಡ ಕಾರ್ಯತತ್ಪರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಸರಿ, ತಾವೇ ಹೇಳಿದ್ರಿ ಈಗ ನಮ್ಮದು ಈಗ 7ನೇ ಸ್ಥಾನದಲ್ಲಿದೆ, ನನಗೆ ಅಸಮಾಧಾನವಾಗಿದೆ. ಹಾಗಾದರೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಖಾಸಗಿ ಶಾಲೆ ತೊಗೊಂಡು ಇಲ್ಲಿ ಮೇಲ್ಗೈ ಯಾವುದಿದೆ ಸರ್? ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು 24 ಪ್ರೌಢಶಾಲೆಗಳಿದೆ. ಇನ್ನು ವಸತಿ ಶಾಲೆಗಳು ಕಿತ್ತೂರು ರಾಣಿ ಚೆನ್ನಮ್ಮ, ಮೊರಾರ್ಜಿ ಶಾಲೆ ಅಂತ ಶಾಲೆಗಳೇನಿದ್ದಾವೆ 7 ಶಾಲೆಗಳಿದೆ ನಮ್ಮ ತಾಲೂಕಿನಲ್ಲಿ. ಜೊತೆಗೆ 33 ಅನುದಾನಿತ ಪ್ರೌಢಶಾಲೆಗಳಿದೆ, 26 ಅನುದಾನ ರಹಿತ ಶಾಲೆಗಳಿದೆ. ಅಂದರೆ ಒಟ್ಟು 90 ಶಾಲೆಗಳಿದೆ. ಈ 90 ಶಾಲೆಗಳ ಪೈಕಿ ನಮ್ಮಲ್ಲಿ ಈ ಬಾರಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 2 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿವೆ. ಶಾಲೆಗಳ ಹೆಸರು? ಒಂದು ಸರ್ಕಾರಿ ಉರ್ದು ಪ್ರೌಢಶಾಲೆ ಹೊಳೆಹೊನ್ನೂರು, ಮತ್ತೊಂದು ಇಲ್ಲಿ ನಮ್ಮ ನಗರದಲ್ಲಿ ಸರ್ಕಾರಿ ಸಿಲ್ವರ್ ಜುಬ್ಲಿ ಪ್ರೌಢಶಾಲೆ ಏನಿದೆ ನ್ಯೂಟೌನಲ್ಲಿ, ಆ ಶಾಲೆಗಳು ಎರಡೂ ಕೂಡ 100% ಫಲಿತಾಂಶವನ್ನು ಪಡ್ಕೊಂಡಿವೆ. ಇನ್ನು ವಸತಿ ಶಾಲೆಗಳು ನಮ್ಮಲ್ಲಿ ಏನು 7 ಶಾಲೆಗಳಿದೆ ಅಂತ ಹೇಳಿದ್ವಲ್ಲ, ಅದರಲ್ಲಿ 5 ಶಾಲೆಗಳು ಇವತ್ತು 100% ಫಲಿತಾಂಶವನ್ನು ಪಡ್ಕೊಂಡಿವೆ. ಹಾಗೆಯೇ ಅನುದಾನಿತ ಪ್ರೌಢಶಾಲೆಗಳಲ್ಲಿ 5 ಶಾಲೆಗಳು 100% ಫಲಿತಾಂಶ, 3 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿವೆ. ಹಾಗೆಯೇ ಅನುದಾನ ರಹಿತ ಪ್ರೌಢಶಾಲೆಗಳು ಏನಿದ್ದಾವೆ ಅದರಲ್ಲಿ 15 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿವೆ. ಒಟ್ಟು 25 ಪ್ರೌಢಶಾಲೆಗಳು ನಮ್ಮಲ್ಲಿ ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ 100% ಫಲಿತಾಂಶವನ್ನು ಪಡ್ಕೊಳ್ಳುವಂಥ ದಿಕ್ಕಿನಲ್ಲಿ ಪ್ರಯತ್ನ ಆಗಿದೆ. ಮುಂದಿನ ದಿನಗಳಲ್ಲಿ, ಮುಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಅಂಕಗಳನ್ನ ಪಡೀಲಿಕ್ಕೆ ಯಾವ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಬೋದಾಗಿದೆ ಸರ್ ತಾವು? ಕಳೆದ ಬಾರಿಯ ಕ್ರಿಯಾಯೋಜನೆಯನ್ನು ಆಧಾರವಾಗಿಟ್ಟುಕೊಂಡು ಮತ್ತು ಕಳೆದ ಬಾರಿಯ ಫಲಿತಾಂಶದ ವಿಶ್ಲೇಷಣೆಯನ್ನು ಇಟ್ಟುಕೊಂಡು ನಾವು ಈ ಬಾರಿ ಈಗಾಗಲೇ ನಾನು ಹೇಳಿದಾಗೆ ಒಂದು ಕ್ರಿಯಾತ್ಮಕವಾಗಿರ್ತಕ್ಕಂಥ, ಅನುಷ್ಠಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಮತ್ತು ಅದರ ಒಂದು ಏನು ಔಟ್ಕಮ್ ಇದೆ, ಪ್ರತಿಫಲನ ಅಂತಕ್ಕಂಥ ಏನಿದೆ, ಫಲಶ್ರುತಿ ಬರುವಂಥ ರೀತಿಯಲ್ಲಿ ಒಂದು ಕ್ರಿಯಾಯೋಜನೆಯನ್ನು ನಾವು ರೂಪಿಸ್ಕೊಳ್ಬೇಕು ಅಂತಿದ್ದೀವಿ. ಈಗಾಗಲೇ ನಾವು ನಮ್ಮ ಫಲಿತಾಂಶ ವಿಶ್ಲೇಷಣೆ ಕೂಡ ಮಾಡ್ಕೊಂಡಿದ್ದೇವೆ. ನಾವು ಏನು ತಾಲೂಕಿನ ಫಲಿತಾಂಶ ವಿಶ್ಲೇಷಣೆ ಇವತ್ತು ಬಂದಿದೆ ಅದನ್ನು ವಿಶ್ಲೇಷಣೆ ಕೂಡ ಮಾಡ್ಕೊಂಡಿದ್ದೇವೆ. ವಿಶ್ಲೇಷಣೆಯ ಒಂದು ಸಂದರ್ಭದಲ್ಲಿ ನಮಗೆ ಕಂಡು ಬಂದಂಥದ್ದು ಏನಂತಂದರೆ, ವಿಶೇಷವಾಗಿ ನಮಗೆ ನಮ್ಮ ಭದ್ರಾವತಿ ಈ ಭಾಗದಲ್ಲಿ ನಮ್ಮಲ್ಲಿ ಒಂದು ಅನುದಾನಿತ ಶಾಲೆ ಭದ್ರಾ ಪ್ರೌಢಶಾಲೆ, ಹಾಗೆ ಸರ್ಕಾರಿ ಪ್ರೌಢಶಾಲೆ TK ರೋಡು, ಹಾಗೆಯೇ KPS ಅಂತರ್ಗಂಗೆ ಮತ್ತು ಜೂನಿಯರ್ ಕಾಲೇಜು ಪ್ರೌಢಶಾಲೆ ವಿಭಾಗ ಕಲ್ಲಿಯಾಳು, ಹಾಗೆಯೇ ಸರ್ಕಾರಿ ಉರ್ದು ಪ್ರೌಢಶಾಲೆ ದೊಣಮುಘಟ್ಟ, ಈ ಒಂದು 4-5 ಶಾಲೆಗಳಲ್ಲಿ ಫಲಿತಾಂಶ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ. ಅಲ್ಲೆಲ್ಲ ನಮಗೆ 2 ಶಾಲೆಗಳಲ್ಲಿ 40%ಕ್ಕಿಂತ ಕಡಿಮೆ ಇದೆ. ಇನ್ನುಳಿದಂತೆ ಒಂದು KPS ಶಾಲೆಯಲ್ಲಿ 56% ಇದೆ. ಇನ್ನುಳಿದಂತೆ ದೊಣಮುಘಟ್ಟ ಮತ್ತು ಕಲ್ಲಿಯಾಳು ಶಾಲೆಗಳಲ್ಲಿ 70% ಫಲಿತಾಂಶ ಇದೆ. ಅಲ್ಲೆಲ್ಲ ನಮಗೆ ಇನ್ನೊಂದು 10% ರಿಸಲ್ಟ್ ಏನಾದ್ರು ಇಂಪ್ರೂವ್ ಆಗಿದ್ದರೆ ಇವತ್ತು ನಾವು ಖಂಡಿತ 7ನೇ ಸ್ಥಾನದಲ್ಲಿ ಇರ್ತಿರಲಿಲ್ಲ. ನಾವು ಜಿಲ್ಲೆಯಲ್ಲಿ 4 ಅಥವಾ 5ನೇ ಸ್ಥಾನದಲ್ಲಿ ಖಂಡಿತ ಇರ್ತಿದ್ವಿ ಅಂತಕ್ಕಂಥದ್ದು ನಮಗೆ ಭರವಸೆ ಇತ್ತು. ಆ ಭರವಸೆ ಸುಳ್ಳಾಗಿದೆ. ಅದಕ್ಕೆ ನಾವು ಈ ಬಾರಿ ಎಲ್ಲಿ ಈ ಏನು ಕಡಿಮೆ ಫಲಿತಾಂಶ ಬಂದಿದೆ ಅಂಥ ಶಾಲೆಗಳಲ್ಲಿ ಯಾಕೆ ಫಲಿತಾಂಶ ಕಡಿಮೆ ಬಂತು ಅನ್ನೋದನ್ನು ನಾವು ನೇರವಾಗಿ ಮುಖ್ಯ ಶಿಕ್ಷಕರನ್ನು ಕೂರಿಸ್ಕೊಂಡು ಸಂವಾದವನ್ನು ಮಾಡ್ತೀವಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಕಾರ್ಯಯೋಜನೆಯನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಸೂಚನೆ ಕೊಡ್ತೀವಿ. ಜೊತೆಗೆ ಅಲ್ಲಿ ಅವರಿಗೆ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಶಿಕ್ಷಕರ ಮಧ್ಯೆ ಪರಸ್ಪರ ಒಂದು ಸಾಮರಸ್ಯ ಇಲ್ಲ ಅಂತಾದರೆ, ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಮಧ್ಯೆ ಸಾಮರಸ್ಯ ಇಲ್ಲ ಅಂತಾದರೆ, ಆಡಳಿತ ಮಂಡಳಿಗೂ ಮತ್ತು ಶಿಕ್ಷಕರ ಮಧ್ಯೆ ಒಂದು ಒಳ್ಳೆಯ ಮಧುರವಾದಂಥ ಸಾಮರಸ್ಯ ಇಲ್ಲ ಅಂತಾದರೆ, ಸೊ ಅದನ್ನು ನಾವು
ಸೊ ಸರಿಪಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಒಟ್ಟಾರೆ ನಮ್ಮ ಫಲಿತಾಂಶದ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮ ಆಗದ ಹಾಗೆ ನಾವು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಬಾರಿ ನಾವಲ್ಲೇ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಈ ಹಿಂದೆ ನೀವು ಹೇಳ್ದಂಗೆ ಕಡಿಮೆ ಲಿಸ್ಟ್ ಲೆಕ್ಕಾಚಾರದಲ್ಲೇ ಬಂದಿದೆ ಅಂದರೂ ಸಹಿತ ಈ ಬಾರಿ ಸರ್ಕಾರ ಗ್ರೇಸ್ ಮಾರ್ಕ್ಸ್‌ನ ಅನೌನ್ಸ್‌ಮೆಂಟ್ ಮಾಡಿದೆ. ಆದರೂ ಸಹಿತ ಈ ರೀತಿ ಕಡಿಮೆ ಅಂಕ ಬಂದಿದೆ ಅಂದರೆ ಏನರ್ಥ ಸರ್ ಅದು? ಇಲ್ಲ, ನಮಗೆ ಗ್ರೇಸ್ ಮಾರ್ಕ್ಸು ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ಪ್ರಯತ್ನ ಅಂತೂ ಖಂಡಿತ ಆಗಿದೆ. ನಮ್ಮ ತಾಲೂಕಿನಲ್ಲಿ ನಾವು ಅನೇಕ ಶಾಲೆಗಳಲ್ಲಿ ನಾನು ಏನು ಇವತ್ತು 100ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಇರತಕ್ಕಂಥ ಶಾಲೆಗಳಿಗೆ ನಾನು ನೇರವಾಗಿ ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಉದಾಹರಣೆಗೆ ಆನವೇರಿ ಇರ್ಬೋದು, ಹೊಳೆಹೊನ್ನೂರು ಇರ್ಬೋದು, ಕಲ್ಯಾಳ್ ಇರ್ಬೋದು, ಇಲ್ಲಿ ನಮ್ಮಲ್ಲಿ ನ್ಯೂಟನ್ ಗರ್ಲ್ಸ್ ಇರ್ಬೋದು, ಸಂಚೀವನಮ್ಮ ಪ್ರೌಢಶಾಲೆ ಇರ್ಬೋದು, ಹಾಗೆ KPS ಅಂತರಗಂಗೆ ಇರ್ಬೋದು. ಇಲ್ಲೆಲ್ಲ ಕಡೆಗಳಲ್ಲಿ ನಾನು ಶಾಲೆಗಳನ್ನು ಭೇಟಿ ಮಾಡಿ ಪೋಷಕರ ಸಭೆಯನ್ನು ಕರೆದು ಶಿಕ್ಷಕರನ್ನು ಆ ಸಭೆಯಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳನ್ನಿಟ್ಟುಕೊಂಡು ಏನು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಏನಾಯಿತು ಅದರ ವಿಶ್ಲೇಷಣೆಯನ್ನು ಇಟ್ಕೊಂಡು ಅವರೊಂದಿಗೆ ನಾನು ಚರ್ಚೆ ಮಾಡಿದ್ದೇನೆ. ಮತ್ತು ಪೋಷಕರ ಜವಾಬ್ದಾರಿ ಏನಿದೆ ಮಕ್ಕಳ ಒಂದು ಯಶಸ್ಸಿನಲ್ಲಿ, ಪೋಷಕರ ಜವಾಬ್ದಾರಿ ಏನಿದೆ, ಶಿಕ್ಷಕರ ಒಂದು ಬದ್ಧತೆ ಹೇಗಿರಬೇಕು, ಅವೆರಡಕ್ಕೂ ಕೂಡ ಮಕ್ಕಳು ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ಕುರಿತು ನಾನು ಭಾಳ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿದ್ದೇನೆ. ಅದರ ಪರಿಣಾಮವಾಗಿ ಇವತ್ತು ಆನವೇರಿನಲ್ಲಿ ಇವತ್ತು 94% ಫಲಿತಾಂಶ ಬಂದಿದೆ. ಕಳೆದ ಬಾರಿ ಕಡಿಮೆ ಇತ್ತು ಫಲಿತಾಂಶ ಅಲ್ಲಿ. ಹೊಳೆಹೊನ್ನೂರಿನಲ್ಲೂ ಕೂಡ 90ಕ್ಕಿಂತ ಹೆಚ್ಚಿನ ಫಲಿತಾಂಶ ಬಂದಿದೆ. ಹಾಗೆಯೇ ಇಲ್ಲಿ ನ್ಯೂಟನ್ ಗರ್ಲ್ಸಲ್ಲೂ ಕೂಡ ಒಳ್ಳೆಯ ಫಲಿತಾಂಶ ಬಂದಿದೆ. ಕೆಲವು ಶಾಲೆಗಳಲ್ಲಿ ಬೆರಳೆಣಿಕೆ ಅಷ್ಟು ಶಾಲೆಗಳಲ್ಲಿ ಮಾತ್ರ ಫಲಿತಾಂಶ ಕಡಿಮೆ ಬಂದಿದೆ. ಹಾಗಾಗಿ ನಾವು ಆ ಒಂದು ಫಲಿತಾಂಶ ಕಡಿಮೆ ಬಂದಿರತಕ್ಕಂಥ ಶಾಲೆಗಳಲ್ಲಿ ಏನು ಸ್ಥಿತಿಗತಿ ಇದೆ ಅನ್ನೋದನ್ನು ಖಂಡಿತ ನಾವು ಪರಿಶೀಲನೆ ಮಾಡ್ತೀವಿ. ಅದಕ್ಕೆ ಸೂಕ್ತವಾದತಕ್ಕಂಥ ಕ್ರಮವನ್ನು ತಗೊಳ್ತೀವಿ. ಮತ್ತು ಶಿಕ್ಷಕರಿಗೂ ಕೂಡ ನಾವು ಈ ಬಾರಿ ಯಾವ ಸಬ್ಜೆಕ್ಟಲ್ಲಿ ಫಲಿತಾಂಶ ಕಡಿಮೆ ಬಂದಿದೆಯೋ ಅಂಥ ಟೀಚರ್ಸಿಗೆ ನೋಟಿಸನ್ನು ಕೂಡ ಕೊಟ್ಟು ಅವರಿಗೆ ಅದರ ಮೂಲಕ ಅವರು ಎಚ್ಚರವಾಗಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಆಶಯ. ನೋಟಿಸ್ ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ಆ ನೋಟಿಸ್ ಮೂಲಕ ಅವರಲ್ಲಿ ಒಂದಿಷ್ಟು ಜಾಗೃತಿ ಆಗಬೇಕು, ಅವರಲ್ಲಿ ಬದ್ಧತೆ ಆಗಬೇಕು, ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಅನ್ನೋಂಥದ್ದು ನಮ್ಮ ಮುಖ್ಯ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಖಂಡಿತ ಈ ಬಾರಿ ಫಲಿತಾಂಶವನ್ನು ಸುಧಾರಿಸ್ತೀವಿ. ಸೊ ನಾವು ಏನು ಕೊನೆ ಸ್ಥಾನದಲ್ಲಿ ಇದ್ದೀವಿ ಅದನ್ನು ಖಂಡಿತ ನಾವು 4-5ನೇ ಸ್ಥಾನಕ್ಕೆ ಅವರು ಕೂಡ ಖಂಡಿತ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ನಮಗೆ ಭರವಸೆ ಇದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದೇವೆ. SLC ವಿಚಾರದ ಬಗ್ಗೆ ಮಕ್ಕಳ ಪೋಷಕರಿಗೆ ತಮ್ಮ ಕಿವಿ ಮಾತೇನು ಸರ್? ಭಾಳ ಒಳ್ಳೆಯ ಪ್ರಶ್ನೆ ಇದು. ಇವತ್ತು ನಾವು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅಭಿಪ್ರಾಯ ಏನಿದೆ ಅಂದರೆ, ಒಂದು ಮಗುವಿನ ಯಶಸ್ಸನ್ನು ದೃಷ್ಟಿಯಲ್ಲಿಟ್ಕೊಂಡು ನೋಡುವಾಗ ಯಾವುದೇ ಒಬ್ಬ ತಂದೆ ತಾಯಿಗಳು ಅಥವಾ ಪೋಷಕರು ಏನು ಭಾವಿಸ್ತಾರೆ ಅಂದರೆ, ಮಗಳು ಏನಾರು ಉತ್ತಮವಾಗಿ ಓದಿ ಚೆನ್ನಾಗಿ ಅಂಕ ತಗೊಂಡು ಉತ್ತೀರ್ಣ ಆದರು ಅಂತಂದರೆ, ನನ್ನ ಮಗನ ಸಾಧನೆ, ನನ್ನ ಮಗಳ ಸಾಧನೆ ತುಂಬ ಚೆನ್ನಾಗಿ ಶ್ರಮವಹಿಸಿ ಓದಿದ್ರಿಂದ ಒಳ್ಳೆ ಫಲಿತಾಂಶ ಬಂತು ಅಂತೇಳಿ ಖುಷಿ ಪಡ್ತಾರೆ. ಇದು ಸರ್ವೇ ಸಾಮಾನ್ಯ. ಇದಕ್ಕೆ ನಮ್ಮ ಸಹಮತ ಕೂಡ ಇದೆ. ಆದರೆ ಅದರ ಜೊತೆಯಲ್ಲಿ ಹೇಗೆ ಆ ಮಗು ಒಳ್ಳೆ ಅಂಕವನ್ನು ತೆಗೆದುಕೊಂಡು ಉತ್ತೀರ್ಣ ಆದಾಗ ಖುಷಿ ಪಡ್ತಾರೋ, ಹಾಗೆಯೇ ಒಬ್ಬ ಮಗು ಅನುತ್ತೀರ್ಣ ಆದಾಗ, ಅಪಯಶಸ್ಸನ್ನು ಕಂಡಾಗ ಕೂಡ ವಿಶ್ಲೇಷಣೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಪೋಷಕರಲ್ಲಿದೆ. ಯಾಕೆ ನನ್ನ ಮಗ ಮತ್ತು ಮಗಳು ಫೇಲ್ ಆದಳು, ಅದರಲ್ಲಿ ನಮ್ಮ ಜವಾಬ್ದಾರಿ ಏನಿತ್ತು, ಶಿಕ್ಷಕರ ಜವಾಬ್ದಾರಿ ಏನಿತ್ತು, ನಮ್ಮ ಮಕ್ಕಳ ಜವಾಬ್ದಾರಿ ಏನಿತ್ತು ಅನ್ನೋದನ್ನು ಅವರು ವಿಶ್ಲೇಷಣೆ ಮಾಡ್ಕೊಳ್ಳೋದು ಭಾಳ ಸೂಕ್ತ. ಹಾಗಾಗಿ ಪ್ರತಿ ಪೋಷಕರು ಕೂಡ ಏನು ಭಾವಿಸ್ಬೇಕು ಅಂತಂದರೆ, ಎಲ್ಲಿ ಗಮನಿಸ್ಬೇಕಂದ್ರೆ, ಒಂದು ಮಗುವಿನ ಯಶಸ್ಸಿನಲ್ಲಿ, ಕಲಿಕೆಯ ಯಶಸ್ಸಿನಲ್ಲಿ, ಶಿಕ್ಷಣದ ಯಶಸ್ಸಿನಲ್ಲಿ ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳ ಜವಾಬ್ದಾರಿ 3 ಜನರದಿದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಹಾಗೆಯೇ ಒಂದು ಮಗು ನಿರೀಕ್ಷಿತ ಮಟ್ಟದಲ್ಲಿ ಅದು ಕಲಿಕೆ ಆಗಲಿಲ್ಲ ಅಂತಾದರೆ, ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದರೆ, ಅಪಯಶಸ್ಸನ್ನು ಕಂಡಾಗಲೂ ಕೂಡ ಈ 3 ಜನ ಕಾರಣ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೋಬೇಕು. ಹಾಗಾಗಿ ಗೆಲುವಿನಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಸಾಧನೆ ಇದೆ, ಹಾಗೆ ಸೋಲಿನಲ್ಲೂ ಕೂಡ ನಮ್ಮ ಅಲ್ಲಿ ಪ್ರಯತ್ನ ಇದೆ ಅನ್ನೋದನ್ನು ನಾವು, ಅಥವಾ ನಮ್ಮ ಒಂದು ಜವಾಬ್ದಾರಿ ಇದೆ ಅನ್ನೋದನ್ನು ಪೋಷಕರು ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಅನೇಕ ಶಾಲೆಗಳಿಗೆ ಭೇಟಿ ಕೊಟ್ಟು ಪೋಷಕರ ಸಭೆಯನ್ನು ಕರೆದು ಈ ಒಂದು ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ತುಂಬ ಅವರು ಖುಷಿಪಟ್ಟು ಈ ಒಂದು ಏನು ಸಲಹೆ ಇದೆ ಆ ಸಲಹೆಗಳನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಪೋಷಕರು ಇವತ್ತು ತುಂಬ ಮಕ್ಕಳ ದೃಷ್ಟಿನಲ್ಲಿ, ಕಲಿಕೆಯ ದೃಷ್ಟಿನಲ್ಲಿ, ಶಿಕ್ಷಣದ ಈ ಸಂದರ್ಭದಲ್ಲಿ ಪೋಷಕರು ತುಂಬ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ಯಾಕೆಂದರೆ ಶಾಲೆಗಳಲ್ಲಿ ಕೇವಲ 6 ಗಂಟೆಗಳ ಕಾಲ ಮಕ್ಕಳು ಇರ್ತಾರೆ. 6 ಗಂಟೆಗಳ ಕಾಲ ಏನು ನಾವು ಮಕ್ಕಳನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ.
ಅದೇ ಮನೆಯಲ್ಲಾದರೆ 18 ಗಂಟೆಗಳ ಕಾಲ ಮಕ್ಕಳಿರ್ತಾರೆ. ತಂದೆ ತಾಯಿಗಳು, ಪೋಷಕರು ಆ ಮಕ್ಕಳ ವರ್ತನೆಗಳನ್ನು, ನಡವಳಿಕೆಗಳನ್ನು, ಅವರು ಎಷ್ಟೊತ್ತಿಗೆ ಶಾಲೆಗೆ ಹೋದರು, ಎಷ್ಟೊತ್ತಿಗೆ ಶಾಲೆಯಿಂದ ವಾಪಸ್ ಮನೆಗೆ ಬಂದರು, ಏನು ಪಾಠ ಹೇಳ್ಕೊಟ್ರು ಶಾಲೆಯಲ್ಲಿ, ಏನು ನೋಟ್ಸ್ ಕೊಟ್ಟಿದ್ದಾರೆ, ಏನು ಬರೆಯೋದಿದೆ, ಕೂತು ಬರೀರಿ, ಓದ್ರಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ಅಷ್ಟು ಮಾತ್ರ ಸಾಕು. ಅವರೇನು ಪೋಷಕರು ಅಥವಾ ತಂದೆ ತಾಯಿಗಳು ಮಕ್ಕಳ ಜೊತೆ ಕೂತ್ಕೊಂಡು ಪಾಠ ಹೇಳ್ಕೊಡ್ಬೇಕಾಗಿಲ್ಲ, ಲೆಕ್ಕಾಚಾರವನ್ನು ಹೇಳ್ಕೊಡ್ಬೇಕಾಗಿಲ್ಲ. ಮಕ್ಕಳಿಗೆ ಕುಳಿತು ಓದುವ ಅಭ್ಯಾಸವನ್ನು ರೂಢಿಸ್ಕೊಟ್ರೆ ಖಂಡಿತ ಮಕ್ಕಳು ಓದ್ತಾರೆ, ಒಳ್ಳೆಯ ವಿದ್ಯಾರ್ಥಿಗಳಾಗ್ತಾರೆ, ಒಳ್ಳೆಯ ಅಂಕವನ್ನು ಪಡಿತಾರೆ, ಒಳ್ಳೆಯ ಫಲಿತಾಂಶವನ್ನು ತಂದುಕೊಳ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಪೋಷಕರು ಇಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದರೆ ಸಾಕು. ಈಗ ತಾವು ಹೇಳಿದ್ರಿ ಪೋಷಕರ ಪಾತ್ರ ಹೀಗೆ ಇರಬೇಕು, ಮಕ್ಕಳನ್ನು ಹೀಗೆ ಓದಲಿಕ್ಕೆ ಅವರಿಗೆ ಅಭ್ಯಾಸ ಬೆಳೆಸಬೇಕು ಅಂತ. ಈಗ SLC ಇತ್ತೀಚೆಗೆ ಈ ವರ್ಷದಲ್ಲಿ ಪ್ರಸ್ತುತ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಮತ್ತು ಕಡಿಮೆ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ತಾಲೂಕಿನಲ್ಲಿ ಈ ಬಾರಿ 625ಕ್ಕೆ 620 ಅಂಕವನ್ನು ಪಡೆದಂಥ ಒಬ್ಬ ಏಕೈಕ ವಿದ್ಯಾರ್ಥಿ ಮೋಹಿತ್ ಅಂತಕ್ಕಂಥ ವಿದ್ಯಾರ್ಥಿ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಇವತ್ತು ತಾಲೂಕಿಗೆ ಆತ ಮುಂದಿದ್ದಾನೆ. ಅವನ ನಂತರದಲ್ಲಿ 616 ಅಂಕವನ್ನು ಪಡೆದಿರ್ತಕ್ಕಂಥ 3 ಜನ ವಿದ್ಯಾರ್ಥಿಗಳಿದ್ದಾರೆ. SAV ಶಾಲೆಯಲ್ಲಿ ದೀಪ್ತಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾಳೆ. ಹಾಗೆಯೇ ಸೆಂಟ್ ಜೋಸೆಫ್ ಸೆಂಟ್ ಮೇರಿ ಸ್ಕೂಲ್ನಲ್ಲಿ ಪ್ರಜ್ವಲ್ ಅಂತಕ್ಕಂಥ ವಿದ್ಯಾರ್ಥಿ 616 ಅಂಕವನ್ನು ತೆಗೆದುಕೊಂಡಾನೆ. ಈ 3 ಶಾಲೆಯ ವಿದ್ಯಾರ್ಥಿಗಳು ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು. ಇನ್ನು ಭಾಳ ವಿಶೇಷ ಅಂತಂದರೆ ಸರ್ಕಾರಿ ಪ್ರೌಢಶಾಲೆ ಅರಳಳ್ಳಿನಲ್ಲಿ ಕುಮಾರಿ ಅಂಜುಮ್ ಅಂತಕ್ಕಂಥ ವಿದ್ಯಾರ್ಥಿನಿ 625ಕ್ಕೆ 616 ಅಂಕವನ್ನು ಪಡೆದುಕೊಂಡು ಸರ್ಕಾರಿ ಪ್ರೌಢಶಾಲೆಗೆ ಮೇಲ್ಪಂಕ್ತಿಯನ್ನು ತಂದುಕೊಡ್ತಾಳೆ. ಹಾಗಾಗಿ ಈ 4 ಜನ ವಿದ್ಯಾರ್ಥಿಗಳು ಇವತ್ತು ನಮ್ಮ ತಾಲೂಕಿನ SSLC ಫಲಿತಾಂಶದ ಕಳಶಪ್ರಾಯರು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಅವರಿಗೆ ನಾವು ಈಗಾಗಲೇ ಇಲಾಖೆ ವತಿಯಿಂದ ಫಲಿತಾಂಶ ಬಂದ ಮಾರನೇ ದಿನವೇ ಮನೆಗಳಿಗೆ ತೆರಳಿ ಆ ವಿದ್ಯಾರ್ಥಿಗಳನ್ನು ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡ್ವಿ. ಮನೆಗಳಲ್ಲಿ ಹೋಗಿ ತುಂಬ ಮನೆಗೆ ನಾವು ಹೋದ ಕೂಡಲೇ ಪೋಷಕರಿಗೆ ಮತ್ತು ಮಕ್ಕಳಿಗೆ ತುಂಬ ಆಶ್ಚರ್ಯ ಆಯಿತು. ಭಾಳ ಜೊತೆಗೆ ಅದೇ ಸಂದರ್ಭದಲ್ಲಿ ಅವರಿಗೆ ಸಂತೋಷ ಕೂಡ ಆಯಿತು. ಅವರಿಗೆ ಮಕ್ಕಳಿಗೆ ನಾವು ಶಾಲು ಹೊದಿಸಿ, ಅವರಿಗೆ ಸಿಹಿ ತಿನ್ನಿಸಿ, ಅವರ ಸಂತೋಷದಲ್ಲಿ ನಾವು ಕೂಡ ಭಾಗಿಯಾದ್ವಿ. ಅದೊಂದು ಒಳ್ಳೆಯ ಸ್ಮರಣೀಯ ದಿನ ಅಂತೇಳಿ ನಾನು ಭಾವಿಸ್ತೇನೆ. ತದನಂತರದಲ್ಲಿ ಮಾನ್ಯ ಭದ್ರಾವತಿಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗತಕ್ಕಂಥ ಶ್ರೀಯುತ BK ಸಂಗಮೇಶ್ವರ್ ಸರ್ ಅವರು ಆ ವಿದ್ಯಾರ್ಥಿಗಳನ್ನು ತಮ್ಮ ಕಚೇರಿಗೆ ಕರೆಸ್ಕೊಂಡು 4 ಜನ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನ ಕರೆಸ್ಕೊಂಡು ಅಲ್ಲಿ ಅವರಿಗೆ ಅಭಿನಂದಿಸುವಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಯಲ್ಲಿ ತಲಾ 4 ಜನ ವಿದ್ಯಾರ್ಥಿಗಳಿಗೆ ನಗದಾಗಿ 3,000 ರೂಗಳನ್ನು ಅವರಿಗೆ ಪ್ರೋತ್ಸಾಹಧನವನ್ನಾಗಿ ಕೂಡ ಕೊಟ್ಟರು. ತುಂಬ ಒಳ್ಳೆಯ ಕಾರ್ಯಕ್ರಮ. ಅಂದರೆ ಮಾನ್ಯ ಶಾಸಕರ ಒಂದು ಮುಖ್ಯ ಉದ್ದೇಶ ಏನಂತಂದರೆ, ಮಕ್ಕಳು ಅವರು ಮಾತನಾಡ್ತಾ ಹೇಳ್ತಿದ್ರು ಮಾನ್ಯ ಶಾಸಕರು, ನೋಡಿ ನೀವೆಲ್ಲ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ತಾಲೂಕಿಗೆ ನೀವು ಮೇಲ್ಪಂಕ್ತಿನಲ್ಲಿದ್ದೀರಿ, ನೀವು IAS IPS ಒಳ್ಳೊಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ನೀವು ಓದಿ ಈ ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಒಳ್ಳೆಯ ಕೀರ್ತಿನ ತರಬೇಕು, ಆ ಮೂಲಕ ನಿಮ್ಮ ಪೋಷಕರಿಗೂ ಕೂಡ ಒಳ್ಳೆಯ ಕೀರ್ತಿನ ತರಬೇಕು ಅಂತೇಳಿ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರಿದ್ದು ತುಂಬ ನಮಗೆ ಖುಷಿಯಾಯಿತು. ಹಾಗಾಗಿ ಪೋಷಕರು ಮತ್ತು ಮಕ್ಕಳು ಕೂಡ ಆ ದಿನ ತುಂಬ ಖುಷಿಯಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನೆಗಳಿಗೆ ತೆರಳಿದರು. ಇದೊಂದು ಒಳ್ಳೆಯ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸಿದ್ದೇವೆ. ಈ ಒಂದು ಪ್ರೋತ್ಸಾಹದಾಯಕ ಕಾರ್ಯಕ್ರಮ ಏನಿದೆ, ಇದು 1 ವರ್ಷಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಅದು ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಅದು ಮಾರ್ಗದರ್ಶನವನ್ನು ಕೊಡುವಂತಾಗಬೇಕು, ಪ್ರೇರಣೆ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಹಾಗಾಗಿ ಇದನ್ನು ಕಳೆದ ನಾವು ಏನು 2-3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದರಿಂದ ಮಕ್ಕಳು ಪ್ರೇರಣೆಗೊಂಡು ಅವರಂತೆ ನಾವು ಆಗಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ದಿಸೆಯಲ್ಲಿ ಕೂಡ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜೊತೆಗೆ ಇನ್ನೂ ಒಂದು ಮಾಹಿತಿಯನ್ನು ನಾವು ಆ ಶಾಲೆಯ ಹೆಡ್ ಮಾಸ್ಟರ್ಗಳಿಗೆ ಹೇಳಿದ್ದೇವೆ. ಏನು ಟಾಪರ್ಸ್ ಇದ್ದಾರೆ ಈಗ 4 ಜನ, ಆ ಟಾಪರ್ಸ್ನ ವಿದ್ಯಾರ್ಥಿಗಳ ಎಲ್ಲ ಆನ್ಸರ್ ಪೇಪರ್ಗಳನ್ನು ಕೂಡ ಜೆರಾಕ್ಸನ್ನು ತರಿಸ್ಕೊಂಡು ಈ ವರ್ಷದ SSLC ಮಕ್ಕಳಿಗೆ ಆನ್ಸರ್ ಪೇಪರನ್ನು ನೀವು ಜೆರಾಕ್ಸ್ ಕಾಪಿಗಳನ್ನು ಕೊಡಿ. ಅವರಿಗೆ 625ಕ್ಕೆ 620 ಅಂಕ ಪಡೆದಂಥವನು 616 ಅಂಕ ಪಡೆದಂಥವರ ಪೇಪರ್ಗಳನ್ನು ಮಕ್ಕಳ ಕೈಲಿ ಕೊಟ್ಟು ನೋಡಲಿಕ್ಕೆ ಅವರಿಗೆ ನೋಡಿಕೊಂಡ್ರೆ ಅವರು ಎಲ್ಲಿ ಹೆಚ್ಚು ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು, ಎಲ್ಲಿ ಅಂಕವನ್ನು ಕಡಿಮೆ ಪಡೀಲಿಕ್ಕೆ ಸಾಧ್ಯ ಆಯಿತು, ಇದನ್ನೆಲ್ಲ ನೋಡಿಕೊಂಡು ಅವರು ಕೂಡ ಈ ವರ್ಷದ ಫಲಿತಾಂಶ ಸುಧಾರಣೆಗೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ. ಅವರು ಆನ್ಸರ್ ಪೇಪರ್ನ ಕೂಡ ತರಿಸಿ ಕೊಡ್ತೀವಿ ಅಂತೇಳಿ ಶಾಲಾ ಮುಖ್ಯ ಶಿಕ್ಷಕರು ನಮಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. ಶಾಲೆಯಲ್ಲಿ
ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣ ಪಡೀಲಿಕ್ಕೆ ಅವರು ಓದುವ ಜೊತೆಗೆ ಇದರಲ್ಲಿ ಬಹುಮುಖ್ಯ ಪಾತ್ರ ಶಿಕ್ಷಕರಿರುತ್ತೆ. ಪೋಷಕರ ಪಾತ್ರ ಒಂದು ಕಡೆ ಆದರೆ, ವಿದ್ಯಾರ್ಥಿಯ ಪಾತ್ರ ಒಂದು ಕಡೆ ಆದರೆ, ಬಹುಮುಖ್ಯ ಪಾತ್ರ ಶಿಕ್ಷಕರದ್ದು. ಈ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಖಂಡಿತ. ಈಗಾಗಲೇ ನಾನು ಹೇಳಿದಾಗೆ ಒಬ್ಬ ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ 3 ಜನರ ಪಾತ್ರ ಮತ್ತು ಜವಾಬ್ದಾರಿ ಇದೆ ಅಂತ ನಾನೇನು ಹೇಳಿದೆ, ಅದು ಖಂಡಿತ ಒಪ್ಪುವಂಥ ವಿಚಾರ. ಶಿಕ್ಷಕರ ಜವಾಬ್ದಾರಿ ತುಂಬ ಇದೆ. ನೀವು ಹೇಳಿದಾಗೆ ಪೋಷಕರ ಜವಾಬ್ದಾರಿ ಇವತ್ತು ಶಿಕ್ಷಕರಷ್ಟೇ ಸಮನಾಗಿ ಇರಬೇಕು ಅಂತ ನಾನು ಬಯಸಲ್ಲ. ಕಾರಣ ಏನಂತಂದರೆ, ಇವತ್ತು ಅನೇಕ ಜನ ಪೋಷಕರು ಅವಿದ್ಯಾವಂತ ಪೋಷಕರಿದ್ದಾರೆ. ಅವಿದ್ಯಾವಂತ ಪೋಷಕರು ವಿದ್ಯಾವಂತ ಪೋಷಕರಷ್ಟು ಮಕ್ಕಳಿಗೆ ಶಿಕ್ಷಣದಲ್ಲಿ ಕಾಳಜಿ ವಹಿಸಲಿಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಇವತ್ತು ಶಿಕ್ಷಕರು ಶಾಲೆಗಳಲ್ಲಿ ತರಗತಿಯನ್ನು ನಿರ್ವಹಿಸುವಾಗ ಯಾವ ಮಕ್ಕಳು ಕಲಿಕೆಯಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ತಮಗೆಲ್ಲ ಗೊತ್ತಿರ್ಬೋದು, ಪ್ರತಿ ಶಾಲೆಯಲ್ಲೂ ಕೂಡ ಒಂದು 3 ರೀತಿಯ ಮಾನಸಿಕ ಮಟ್ಟವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಒಂದು ಸಾಮಾನ್ಯ ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಇನ್ನು 2ನೇದಾಗಿ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿದ್ದಾರೆ. 3ನೇದಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಈ 3 ಟೈಪು ಸ್ಟೂಡೆಂಟ್ಸನ್ನು ನಾವು ಕಾಣ್ಬೋದು ಪ್ರತಿ ಶಾಲೆಯಲ್ಲೂ ಕೂಡ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಹೇಗೆ ಶಿಕ್ಷಕರಾದಂಥವರು ಅವರಿಗೆ ನೆರವಾಗಬೇಕು, ಹಾಗೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಲಿಗೆ ಅವರು ಹೋಗಬೇಕಾದ್ರೆ ಅವರಿಗೆ ಹೇಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು, ಹೇಗೆ ಮಾರ್ಗದರ್ಶನ ಮಾಡಬೇಕು. ಇನ್ನು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳೇನಿದ್ದಾರೆ, ಆ ವಿದ್ಯಾರ್ಥಿಗಳು ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನ ರೀಚ್ ಆಗಲಿಕ್ಕೆ, ತಲುಪಲಿಕ್ಕೆ ನಾವು ಹೇಗೆ ಅವರಿಗೆ ನೆರವಾಗಬೇಕು ಅಂತಕ್ಕಂಥದ್ದನ್ನು ಶಿಕ್ಷಕರಾದಂಥವರು ಮನಗಾಣಬೇಕು. ಮೊಟ್ಟ ಮೊದಲು ಕೇವಲ ತರಗತಿ ಬೋಧನೆಯನ್ನು ನಿರ್ವಹಣೆ ಮಾಡಿ ಅವರಿಗೆ ಉತ್ತೀರ್ಣತೆಯನ್ನು ಹೊಂದಬೇಕು ಅನ್ನೋಂಥ ಒಂದೇ ಅವರಿಗೆ ಸಂದೇಶ ಕೊಡೋದು ಮುಖ್ಯ ಅಲ್ಲ. ಆಯಾ 3 ವರ್ಗದ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಯನ್ನು, ಪರಿವರ್ತನೆಯನ್ನು ತಂದುಕೊಳ್ಳೋ ರೀತಿಯಲ್ಲಿ ಟೀಚರ್ಸು ಕಾರ್ಯಪ್ರವೃತ್ತರಾಗಬೇಕು. ಜೊತೆಗೆ ಆ ಕಲಿಕಾ ನ್ಯೂನತೆ ಇರುವಂಥ ವಿದ್ಯಾರ್ಥಿಗಳು ಇದ್ದಾಗ ಅವರಿಗೆ ಪೋಷಕರನ್ನ ಕರೆಸಿ ಮನೋವೈದ್ಯರ ಸಲಹೆಯನ್ನು ತಗೊಂಡು ಮಕ್ಕಳು ಕಲೀಲಿಕ್ಕೆ ಅನುಕೂಲ ಕೂಡ ಮಾಡಿಕೊಡ್ಬೇಕಂಥದ್ದು ನಮ್ಮ ಶಿಕ್ಷಕರ ಮೇಲೆ ಇದೆ. ಹಾಗಾಗಿ ಅನೇಕ ಕಡೆಗಳಲ್ಲಿ ಮಾಡಿದ್ದಾರೆ ಶಿಕ್ಷಕರು. ಅದು ಖಂಡಿತ ಎಲ್ಲ ಶಾಲೆಗಳಲ್ಲೂ ಕೂಡ ಆಗಬೇಕು. ಏಕೆಂದರೆ ಕಲಿಕಾ ನ್ಯೂನತೆ ಇರುವಂಥ ಮಕ್ಕಳು ಅವರು ಕಲಿಕೆಯಲ್ಲಿ ಖಂಡಿತ ಹಿಂದೆ ಇರ್ತಾರೆ. ಪೋಷಕರಿಗೆ ಆ ಬಗ್ಗೆ ಅರಿವಿರೋದಿಲ್ಲ. ಶಿಕ್ಷಕರು ಅದನ್ನು ಸದಾ ನೋಡಿರ್ತಾರೆ, ಗಮನಿಸಿರ್ತಾರೆ. ಅಂಥ ಕಲಿಕಾ ನ್ಯೂನತೆ ಇರುವಂಥ ಏನು ನಿಧಾನಗತಿಯ ಕಲಿಕಾರ್ಥಿಗಳು ಅಂತ ನಾವೇನು ಕರಿತೀವಿ, ಆ ವಿದ್ಯಾರ್ಥಿಗಳಲ್ಲಿ ಇರುವಂಥ ಸಮಸ್ಯೆಗಳೇನು, ಆ ಸಮಸ್ಯೆಗೆ ಪರಿಹಾರವನ್ನು ನಮ್ಮ ಶಾಲಾ ಮಟ್ಟದಲ್ಲಿ ಶಿಕ್ಷಕರು ಎಷ್ಟು ಮಟ್ಟಿಗೆ ಪರಿಹರಿಸ್ಬೋದು. ಅಲ್ಲಿ ಒಂದು ವೇಳೆ ಪರಿಹರಿಸಲಿಕ್ಕೆ ಆಗದೆ ಹೋದರೆ ವೈದ್ಯರ ಮೂಲಕ ಅವರಿಗೆ ಸೂಕ್ತ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡಿ ಅವರಲ್ಲಿರ್ತಕ್ಕಂಥ ಕಲಿಕಾ ನ್ಯೂನತೆಯನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಶಿಕ್ಷಕರು ಮಕ್ಕಳಿಗೆ ಸಿಲೆಬಸನ್ನು ಮುಗಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ. ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಸಿಲೆಬಸನ್ನು ಕಂಪ್ಲೀಟ್ ಮಾಡೋದು ಅಷ್ಟೇ ಮುಖ್ಯ ಅಲ್ಲ. ಆ ಸಿಲೆಬಸ್ಸಲ್ಲಿ ಏನನ್ನು ಕಲಿಸಿದ್ದೀವಿ ನಾವು, ಮಕ್ಕಳು ಎಷ್ಟರ ಮಟ್ಟಿಗೆ ಅದನ್ನು ಗ್ರಹಿಸಿದರು, ಅದನ್ನು ಎಷ್ಟರ ಮಟ್ಟಿಗೆ ಪರೀಕ್ಷೆಗಳಲ್ಲಿ ರೂಢಿಸ್ಕೊಂಡ್ರು ಮತ್ತು ದಿನನಿತ್ಯದ ವ್ಯವಹಾರದಲ್ಲಿ ಎಷ್ಟು ಮಟ್ಟಿಗೆ ರೂಢಿಸ್ಕೊಂಡ್ರು ಅಂತಕ್ಕಂಥ ಕೂಡ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ತರಗತಿಯಲ್ಲಿ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣ ಅದು ನೈಜ ಜೀವನಕ್ಕೆ ಅಪ್ಲೈ ಆಗಬೇಕು, ಅದು ಅಳವಡಿಕೆ ಆಗಬೇಕು. ಅಂಥ ಶಿಕ್ಷಣವನ್ನು ನಮ್ಮ ಶಿಕ್ಷಕರು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಈಗ ಒಂದು ಮಗು ಶಾಲೆಯಲ್ಲಿ ಓದಬೇಕು ಅಂದರೆ ಪಾಠ ಜೊತೆಗೆ ಆಟ ಇರಬೇಕು. ಆಟ ಜೊತೆಗೆ ಶಾಲೆಯ ವಾತಾವರಣವು ಸ್ವಚ್ಛತಾ ವ್ಯವಸ್ಥೆ ಆಗ್ಬೋದು, ಅದು ವಾತಾವರಣ ಶಾಲೆಯ ಒಳಭಾಗ ಅಥವಾ ಹೊರಭಾಗ ಇರ್ಬೋದು. ಈ ಬಗ್ಗೆ ಶಾಲೆಯ ಒಂದು ವಾತಾವರಣದ ಬಗ್ಗೆ ತಾವು ಇಲಾಖೆ ಆಗ್ಬೋದು ಅಥವಾ ಅಲ್ಲಿನ ಟೀಚರ್ಸ್ ಆಗ್ಬೋದು, ಶಾಲೆ ಆಗ್ಬೋದು, ಯಾವ ರೀತಿ ಕ್ರಮಗಳನ್ನ ತೊಗೊಂಡಿದ್ರು ಸರ್? ಖಂಡಿತ. ಒಂದು ಶಾಲಾ ಪರಿಸರ ಮಕ್ಕಳ ಕಲಿಕೆಯ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಇವತ್ತು ಮನೆಯೂ ಕೂಡ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ, ಶಾಲೆ ಕೂಡ ಒಂದು ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ, ಹಾಗೆ ಇಡೀ ಸಮುದಾಯವು ಕೂಡ ಮಕ್ಕಳ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಮೊಟ್ಟ ಮೊದಲು ಶಾಲೆ ಆಕರ್ಷಕವಾಗಿರಬೇಕು. ನಮ್ಮ ಮಕ್ಕಳಿಗೆ, ಪೋಷಕರಿಗೂ ಆಕರ್ಷಕವಾಗಿರಬೇಕು, ಮಕ್ಕಳಿಗೂ ಕೂಡ ಆಕರ್ಷಕವಾಗಿರಬೇಕು. ಆಕರ್ಷಕವಾಗಿದ್ದರೆ ಖಂಡಿತ ಮಕ್ಕಳು ಶಾಲೆಗೆ ದಾಖಲಾಗ್ತಾರೆ. ದಾಖಲಾದಂಥ ವಿದ್ಯಾರ್ಥಿಗಳು ಪ್ರತಿನಿತ್ಯ ಹಾಜರಾಗ್ತಾರೆ. ಜೊತೆಗೆ ಅಲ್ಲಿ ಯಾವ ಮಗು ಪ್ರತಿನಿತ್ಯ ಹಾಜರಾಗುತ್ತೆ ತರಗತಿಯಲ್ಲಿ ಶಾಲೆಗೆ, ಆ ಮಗು ನಿರೀಕ್ಷಿತ ಮಟ್ಟದಲ್ಲಿ ಕಲಿಯುತ್ತೆ. ಹಾಗಾಗಿ ಶಾಲಾ ಪರಿಸರ ಅಂದಾಗ ಶಾಲಾ ಕೊಠಡಿ ಪ್ರಧಾನವಾಗಿರುತ್ತೆ. ಆಮೇಲೆ ಆಟದ ಮೈದಾನ, ಶಾಲಾ ಕೈತೋಟ, ಶಾಲಾ ಕಾಂಪೌಂಡು, ಕುಡಿಯುವ ನೀರು, ಶೌಚಾಲಯ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಕ್ರೀಡಾ ಸಾಮಗ್ರಿಗಳನ್ನು ಹೊಂದಿರತಕ್ಕಂಥ ಕ್ರೀಡಾ
ಒಂದು ಕೊಠಡಿ ಇವೆಲ್ಲವೂ ಕೂಡ ಮಕ್ಕಳ ಒಂದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಬಿಂಬಿಸೋದ್ರಿಂದ ಶಾಲಾ ಪರಿಸರದಲ್ಲಿ ಇವೆಲ್ಲವೂ ಕೂಡ ಅತ್ಯಂತ ಸೂಕ್ತವಾಗಿರಬೇಕು ಅನ್ನೋದು ನಮ್ಮ ಅಭಿಲಾಷೆ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಸರ್ಕಾರಿ ಪ್ರೌಢಶಾಲೆ, ಅನುದಾನಿತ ಪ್ರೌಢಶಾಲೆಗಳು ಮತ್ತು ಅನುದಾನ ರಹಿತ ಪ್ರೌಢಶಾಲೆಗಳಲ್ಲೂ ಕೂಡ ಶಾಲೆಗಳನ್ನು ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡುವಂಥದ್ದು, ಶಾಲಾ ಆಟದ ಮೈದಾನವನ್ನು ಸ್ವಚ್ಛಗೊಳಿಸಿಕೊಳ್ತಕ್ಕಂಥದ್ದು, ಕಾಂಪೌಂಡ್ ಇದ್ದರೆ ಅದಕ್ಕೆ ಪೇಂಟ್ ಮಾಡುವಂಥದ್ದು, ಕಾಂಪೌಂಡ್ ಇಲ್ಲದೆ ಹೋದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನರೇಗಾದಲ್ಲಿ ಇವತ್ತು ಅವಕಾಶಗಳಿದೆ. ನರೇಗಾ ಯೋಜನೆಯಡಿನಲ್ಲಿ ಶಾಲಾ ಕಾಂಪೌಂಡನ್ನು ಮಾಡಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮುಖ್ಯ ಶಿಕ್ಷಕರು ಗ್ರಾಮ ಪಂಚಾಯತಿಯ ಪಿ ಡಿ ಅವರನ್ನು ಸಂಪರ್ಕ ಮಾಡಿ, ಕಾರ್ಯದರ್ಶಿಯವರನ್ನು ಸಂಪರ್ಕ ಮಾಡಿ, ಅಧ್ಯಕ್ಷರನ್ನ ಸಂಪರ್ಕ ಮಾಡಿ ಮಾಡಿಸ್ಕೊಳ್ಳಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಅಷ್ಟೇ ಅಲ್ಲ, ಶಾಲೆಯ ಆಸ್ತಿ ಏನಿದೆ, ಶಾಲೆಯ ಆಸ್ತಿಯನ್ನು ಕೂಡ ಅವರು ಈ ಸ್ವತ್ತನ್ನಾಗಿ ಮಾಡಿಕೊಳ್ಳಿಕ್ಕೂ ಕೂಡ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಕಳೆದ ಬಾರಿ ಅನೇಕ ಶಾಲೆಗಳು ಈ ಸ್ವತ್ತನ್ನು ಮಾಡಿಕೊಂಡಿವೆ. ಎಲ್ಲೆಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಶಾಲೆಗಳಿದ್ದಾವೆ ಅವರು ಶಾಲಾ ಆಸ್ತಿಯನ್ನು ಈ ಸ್ವತ್ತನ್ನು ಮಾಡಿಕೊಳ್ಳಿಕ್ಕೆ ಗ್ರಾಮ ಪಂಚಾಯತಿಯವರಿಗೆ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದಾರೆ. ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಯವರು ನಗರಸಭಾ ಕಮಿಷನರಿಗೆ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲೆಗಳಿಂದ ಅವರು ಅರಣ್ಯ ಇಲಾಖೆಗೆ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಶಾಲೆಗಳ ಒಂದು ಸುಸ್ಥಿತಿ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಸರ್, ಈಗ ಪ್ರಸ್ತುತ ಈ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾತಿ ಯಾವ ರೀತಿ ಇದೆ? ಸರ್ಕಾರಿ ಶಾಲೆಗಳ ದಾಖಲಾತಿ. ಸರ್ಕಾರಿ ಶಾಲೆಗಳ ದಾಖಲಾತಿಗೆ ನಮಗೆ ಈ ಬಾರಿ ಒಂದು ಒಳ್ಳೆಯ ವಾತಾವರಣ ಕಂಡು ಬರ್ತಿದೆ. ಕಾರಣ ಏನಂತಂದರೆ, ಈಗಾಗಲೇ ನಾವು ಕಳೆದ ಮಾರ್ಚ್ ಅಂತ್ಯದಲ್ಲಿ ಎಲ್ಲ ಮುಖ್ಯ ಶಿಕ್ಷಕರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೆದು ನಾವು ಮುಂದಿನ ಶೈಕ್ಷಣಿಕ ವರ್ಷವನ್ನು ನೀವು ಅತ್ಯಂತ ಆಕರ್ಷಕವಾಗಿ ನೀವೆಲ್ಲ ಮಾಡಬೇಕಾಗ್ತದೆ, ಸಜ್ಜುಗೊಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವು ಏನು ಕಳೆದ ಬಾರಿ ಪ್ರಾಥಮಿಕ ಶಾಲೆಗಳಲ್ಲಿ 5ನೇ ತರಗತಿ ಇರತಕ್ಕಂಥ ಶಾಲೆಯಲ್ಲಿ ಯಾರು ಟಾಪರ್ಸ್ ಇದ್ದಾರೆ, ಹಾಗೆ 7ನೇ ಕ್ಲಾಸ್ ಇರತಕ್ಕಂಥ ಶಾಲೆಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರು ಟಾಪರ್ಸ್ ಇದ್ದಾರೆ, ಪ್ರೌಢಶಾಲೆಗಳಲ್ಲಿ SSLCನಲ್ಲಿ ಯಾರು ಟಾಪರ್ಸ್ ಬರ್ತಾರೆ, ಆ ವಿದ್ಯಾರ್ಥಿಗಳ ಫೋಟೋವನ್ನು ಫ್ಲೆಕ್ಸಲ್ಲಿ ಹಾಕಿ ಪ್ರಿಂಟ್ ಮಾಡಿಸ್ಬೇಕು. ಜೊತೆಗೆ ಆ ಫ್ಲೆಕ್ಸ್ನಲ್ಲಿ ಒಂದು ಬದಿನಲ್ಲಿ ಸರ್ಕಾರದ ಉಚಿತ ಸೌಲಭ್ಯಗಳನ್ನು ಪಟ್ಟಿಯನ್ನು ಮಾಡಿಸ್ಬೇಕು ನೀವು. ಮತ್ತೊಂದು ಕಡೆಗಳಲ್ಲಿ ದಾನಿಗಳು, ಹಳೆ ವಿದ್ಯಾರ್ಥಿಗಳು ಮತ್ತು STMC ಮತ್ತು ಸಂಘ ಸಂಸ್ಥೆಗಳ ಮೂಲಕ ಏನು ಮಕ್ಕಳಿಗೆ ನೆರವನ್ನು ನೀವು ಕೊಡ್ತೀರಿ ಅದನ್ನು ಕೂಡ ಒಂದು ಕಡೆ ಪಟ್ಟಿ ಮಾಡಬೇಕು. ಈ ರೀತಿ ಕನಿಷ್ಠ ಒಂದು 2 ಫ್ಲೆಕ್ಸ್ಗಳನ್ನು ನೀವು ಮಾಡಿ, ಒಂದು ಶಾಲಾ ಆವರಣದಲ್ಲಿ ಒಂದು ಫ್ಲೆಕ್ಸನ್ನು, ಶಾಲೆ ಇರತಕ್ಕಂಥ ಗ್ರಾಮದ ಕೇಂದ್ರ ಸ್ಥಳದಲ್ಲಿ ಮತ್ತೊಂದು ಫ್ಲೆಕ್ಸನ್ನು ಹಾಕಬೇಕು. ಆ ಮೂಲಕ ಇವತ್ತು ವಿದ್ಯಾರ್ಥಿಗಳನ್ನು ಶಾಲೆಗೆ ದಾಖಲಾಗಲಿಕ್ಕೆ ಆಕರ್ಷಿಸಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ. ಈಗಾಗಲೇ ತಾವು ನೋಡಿರ್ಬೋದು, ಅನೇಕ ಶಾಲೆಗಳಲ್ಲಿ ಈಗಾಗಲೇ 24-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವಕ್ಕೆ ಶಾಲೆಗಳ ಒಂದು ಶಾಲೆಗಳಲ್ಲಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಈಗಾಗಲೇ ಫಲಕಗಳನ್ನು ಮತ್ತು ಫ್ಲೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಇದು ನಮ್ಮ ಶಾಲಾ ಮಕ್ಕಳ ದಾಖಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಭಾವಿಸ್ತೇನೆ. ಜೊತೆಗೆ ಅಷ್ಟೇ ಅಲ್ಲ, ಏನಿವತ್ತು 29 ಮತ್ತು 30ನೇ ತಾರೀಕು, 29ನೇ ತಾರೀಕು ಏನು ಶಾಲೆಗಳು ಪ್ರಾರಂಭ ಆಗ್ತದವೆ, 29 ಮತ್ತು 30ನೇ ತಾರೀಕು ಎಲ್ಲ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಆ ಶಾಲೆಗಳಿಗೆ ತೆರಳಿ ಆ ಶಾಲೆಯನ್ನು ಸ್ವಚ್ಛಗೊಳಿಸ್ಕೊಳ್ತಕ್ಕಂಥದ್ದು, STMC ಮತ್ತು ಪೋಷಕರ ನೆರವಿನಲ್ಲಿ ಶಾಲೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಶಾಲೆಯನ್ನು ಅಲಂಕಾರ ಮಾಡ್ತಾರೆ. ರಂಗೋಲಿಗಳ ಮೂಲಕ ಶಾಲಾ ಆವರಣವನ್ನು ಸಿದ್ಧಪಡಿಸ್ಕೊಂಡು ಶಾಲಾ ದಾಖಲಾತಿ ಆಂದೋಲನವನ್ನು ಮತ್ತು ಮಕ್ಕಳು ಶಾಲೆಗೆ ತಪ್ಪದೆ ಬರಬೇಕು ಅಂತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕೂಡ 29 ಮತ್ತು 30ನೇ ತಾರೀಕು ಈ ತಿಂಗಳಲ್ಲಿ ಅವರೊಂದು ಆಂದೋಲನವನ್ನು ಇವತ್ತು ಮಾಡಲಿಕ್ಕೆ ಮುಂದಾಗಿದ್ದಾರೆ. 31ನೇ ತಾರೀಕು ಶಾಲೆಗೆ ಅರ್ಹರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ 100% 100% ಕೂಡ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗುವಂಥ ಕ್ರಮವನ್ನು ಕೈಗೊಳ್ತಿದ್ದಾರೆ. ಇನ್ನು 31ನೇ ತಾರೀಕು ಈಗಾಗಲೇ ನಮ್ಮ ತಾಲೂಕಿನ ಶಾಲೆಗಳಿಗೆ 70% 70-75% ಉಚಿತ ಪಠ್ಯಪುಸ್ತಕ ಮತ್ತು ಉಚಿತ ಸಮವಸ್ತ್ರಗಳು ಇವತ್ತು ಈಗಾಗಲೇ ಸರಬರಾಜಾಗಿದೆ. ಈಗಾಗಲೇ ನಾವು ಕಳೆದ 4 ದಿನಗಳಿಂದಲೇ ಎಲ್ಲ ಶಾಲೆಗಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ಇವತ್ತು ನಾವು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. 31ನೇ ತಾರೀಕು ಒಳಗಡೆ, ಅಂದರೆ 29, 30ನೇ ತಾರೀಕು ಎಲ್ಲ ಶಾಲೆಗಳಿಗೆ ಉಚಿತ ಪಠ್ಯಪುಸ್ತಕ ಸಮವಸ್ತ್ರ ತಲುಪಲಿದೆ. 31ನೇ ತಾರೀಕು ಶಾಲೆಗೆ ಮಕ್ಕಳು ಅವತ್ತು ಏನು ಹಾಜರಾಗ್ತಾರೆ ಆ ಎಲ್ಲ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ STMC ಅವರ ಸಹಕಾರದಲ್ಲಿ ನೇತೃತ್ವದಲ್ಲಿ ನಡೆಯುತ್ತೆ.
ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಆಗಿದೆ. ವೀಕ್ಷಕರೇ, ಇಷ್ಟೊತ್ತು ತಾವು ಗಮನಿಸಿದ್ರಿ. ನಮ್ಮೊಂದಿಗೆ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭದ್ರಾವತಿ ತಾಲೂಕು ಶ್ರೀಯುತ ಎ.ಕೆ. ನಾಗೇಂದ್ರಪ್ಪನವರು ನಮ್ಮ ಸಂದರ್ಶನದಲ್ಲಿ ಹಾಜರಿದ್ದರು. SLC ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, SLC ಅಂಕದ ಬಗ್ಗೆ ಮತ್ತು ಶಾಲೆಯ ದಾಖಲಾತಿ ಬಗ್ಗೆ ಇನ್ನಿಷ್ಟು ಹಲವಾರು ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದ.